ಎಲ್ರಿಗೂ ನಮಸ್ಕಾರ. ಕನ್ನಡ ಹಾರರ್ ಸ್ಟೋರ್ಸ್ ಚಾನಲ್ಗೆ ನಿಮಗೆ ಸ್ವಾಗತ. ನೀವು ಯಾವತ್ತಾದರೂ ಥೈಲ್ಯಾಂಡ್ಗೆ ಹೋಗಿದ್ದೀರಾ ಅಥವಾ ಹೋಗೋದಕ್ಕೆ ಏನಾದರೂ ಪ್ಲ್ಯಾನ್ ಮಾಡ್ತಾ ಇದ್ದೀರಾ? ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಯಾಕಂದರೆ ಈ ಮೂವಿ ಕಂಪ್ಲೀಟ್ಲಿ ಥೈಲ್ಯಾಂಡಲ್ಲೇ ಶೂಟ್ ಮಾಡಿದ್ದಾರೆ ಮತ್ತು ಥೈಲ್ಯಾಂಡ್ನ ಒಂದು ಟ್ರೆಡಿಷನ್ನ ಆಧಾರಿತವಾಗಿಯೇ ಈ ಮೂವಿ ಇದೆ. ನಾನು ನೋಡಿರೋ ಮೂವಿಗಳಲ್ಲೇ ಒನ್ ಆಫ್ ದ ಭಯಾನಕ ಮೂವಿ ಅಂತಲೇ ಹೇಳ್ಬೋದು. ಬನ್ನಿ ನೋಡ್ತಾ ಹೋಗೋಣ. ಈ ಮೂವಿ ಸ್ಟಾರ್ಟಿಂಗಲ್ಲಿನೇ ಥೈಲ್ಯಾಂಡ್ನ ಬೀದಿಯಲ್ಲೂ ರೋಡಲ್ಲೂ ಯಾವುದೋ ಒಂದು ಹುಡುಗಿ ಓಡೋಗ್ತಾ ಇದ್ದಾಳೆ. ಇನ್ನೂ ನೋಡಿ ತುಂಬಾ ಎದುರುಕೊಂಡು ಓಡೋಗ್ತಾ ಇರ್ತಾಳೆ. ಆದರೆ ಸಡನ್ನಾಗಿ ಅವಳೊಂದು ಡೆಡ್ ಎಂಡ್ಗೆ ಹೋಗ್ಬಿಡ್ತಾಳೆ. ಅದೇ ಟೈಮಲ್ಲಿ ಅಲ್ಲೇ ಯಾವುದೋ ಒಂದು ಆತ್ಮ ಬರ್ತಾ ಇರುತ್ತೆ. ಇವಳು ಜೋರಾಗಿ ಕಿರ್ಚ್ತಾ ಇರ್ತಾಳೆ, ಹೆಲ್ಪ್ ಮಾಡಿ ಅಂತ ಕೂಗ್ಕೋತಾ ಇರ್ತಾಳೆ. ಆದರೂ ಕೂಡ ಅಲ್ಲಿ ಯಾರೂ ಕೂಡ ಇರೋದಿಲ್ಲ. ನೋಡ್ತಾ ಅಲ್ಲಿ ಯಾವುದೋ ಒಂದು ಆತ್ಮ ಬಂದೇ ಬರುತ್ತೆ. ಇನ್ನು ಅದಿವಾಗ ಅವಳ ಬಾಯಿನ ಓಪನ್ ಮಾಡಿ ಅವಳ ನಾಲ್ಗೆನ ಅದು ಹಿಡ್ಕೊಳ್ಳೋಕ್ಕೆ ಬರ್ತಾ ಇದೆ. ಆದರೆ ಪಾಪ ಇವಳ ಹೆಲ್ಪಿಗೆ ಅಲ್ಲಿ ಯಾರೂ ಕೂಡ ಇಲ್ಲ. ಇವಾಗ ಥೈಲ್ಯಾಂಡಿಗೆ ಅಮೇರಿಕಾಯಿಂದ ಇಬ್ಬರು ಬಂದಿದ್ದಾರೆ. ಅದೇ ಜಿಮ್ ಮತ್ತು ಜೂಲಿ. ಇವರಿಬ್ಬರು ಕೂಡ ಕಪಲ್ಸ್. ಇವರು ಬರ್ತಿದ್ದಾಗೇನೆ ಅಲ್ಲೇ ಒಬ್ಬ ಟ್ಯಾಕ್ಸಿ ಡ್ರೈವರ್ ಇವರನ್ನ ಪಿಕಪ್ ಮಾಡ್ಕೊತಾನೆ. ಇವನ ಹೆಸರು ಗೋಗೋ. ಇನ್ನು ಈ ಕಪಲ್ ಅಂತೂ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿರ್ತಾರೆ. ಇಲ್ಲಿ ನಾವು ತುಂಬಾ ಎಕ್ಸ್ಪ್ಲೋರ್ ಮಾಡಬೇಕು, ತುಂಬಾ ಅಡ್ವೆಂಚರಸ್ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತಾರೆ. ಇನ್ನು ನಿಮಗೆ ಎಲ್ಲೇ ಹೋಗಬೇಕಾದ್ರೂ ನೀವು ಎಲ್ಲೇ ಇದ್ರೂ ಕೂಡ ನನಗೊಂದು ಫೋನ್ ಮಾಡಿ ಸಾಕು, ನಾನು ನಿಮ್ಮನ್ನ ಬಂದು ಪಿಕ್ ಮಾಡಿಕೊಂಡು ಇಡೀ ಸಿಟಿನೇ ನಿಮಗೆ ತೋರಿಸ್ತೀನಿ ಅಂತ ಗೋಗೋ ಇಲ್ಲಿ ಅವನ ಕಾರ್ಡನ್ನು ಜಿಮ್ಗೆ ಕೊಟ್ಟಿದ್ದಾನೆ. ಮತ್ತು ಇವರು ಹೋಟೆಲ್ ಹತ್ರ ಬಂದು ಇಳ್ಕೊತಾರೆ. ಈ ಹೋಟೆಲ್ ಹತ್ರ ಈ ರೀತಿ ಒಂದು ಮನೆ, ಒಂದು ವುಡ್ಡನ್ನಲ್ಲಿ ಮಾಡಿರುವಂತಹ ಒಂದು ಮನೆ ಆ ಹೋಟೆಲ್ನ ಮುಂದೆ ಇರುತ್ತೆ. ಆವಾಗ ಜೂಲಿ ಇದನ್ನು ನೋಡಿ ಕ್ಯೂರಿಯಸ್ ಆಗಿ ಏನಿದು ಅಂತ ಕೇಳ್ತಾಳೆ. ಆವಾಗ ಗೋಗೋ ಹೇಳ್ತಾ ಇದ್ದಾನೆ, ಇದು ಇಲ್ಲಿನ ಟ್ರೆಡಿಷನ್. ಇಲ್ಲಿ ಈ ಒಂದು ಬಿಲ್ಡಿಂಗ್ಗಳು, ಮನೆಗಳು ಬರೋಕ್ಕಿಂತ ಮುಂಚೆ ಈ ಒಂದು ಭೂಮಿಯನ್ನು ಸ್ಪಿರಿಟ್ಸ್ಗಳು ಕಾಯ್ತಾ ಇರ್ತವೆ. ಸೊ ಆ ಒಂದು ಸ್ಪಿರಿಟ್ಸ್ಗಳಿಗೆ ನಾವು ಡಿಸ್ಟರ್ಬ್ ಮಾಡಿ ಇಲ್ಲಿ ಬಿಲ್ಡಿಂಗ್ಗಳನ್ನ ಕಟ್ಟಿರ್ತೀವಿ. ಸೊ ಹಾಗಾಗಿ ಅದು ನಮ್ಮನ್ನು ಆಶೀರ್ವಾದ ಮಾಡಲಿ ಮತ್ತು ಯಾವುದೇ ರೀತಿಯಾದ ಪ್ರಾಬ್ಲಮ್ ಮಾಡದೇ ಇರಲಿ ಅಂತ ಹೇಳಿ ಪ್ರತಿಯೊಂದು ಹೋಟೆಲ್ಸ್ಗಳು, ಪ್ರತಿಯೊಂದು ಮನೆಗಳ ಮುಂದೆ ಈ ರೀತಿಯಾದ ಗೋಸ್ಟ್ ಹೌಸ್ಗಳನ್ನ ಮಾಡಿರ್ತಾರೆ. ಇದಕ್ಕೆ ದಿನನಿತ್ಯ ಪೂಜೆಗಳನ್ನು ಮಾಡ್ತಾ ಕೆಲವೊಂದು ಹಣ್ಣುಗಳನ್ನು ಆಫರಿಂಗ್ಸ್ ಆಗಿ ಇಡ್ತಾ ಇರ್ತಾರೆ. ಇದನ್ನು ಮಾಡೋದ್ರಿಂದ ಅಲ್ಲಿ ಇರ್ತಕ್ಕಂತಹ ಆತ್ಮಗಳು ಅಂದರೆ ಸ್ಪಿರಿಟ್ಸ್ಗಳು ನಮಗೆ ಒಳ್ಳೇದು ಮಾಡುತ್ತೆ ಅಂತ ಇವ್ರು ನಂಬಿರ್ತಾರೆ. ಅಪ್ಪಿತಪ್ಪಿ ಅದನ್ನು ಯಾರಾದರೂ ಡಿಸ್ಟರ್ಬ್ ಮಾಡೋದು ಅಥವಾ ಅದರೊಳಗಡೆ ಇರೋದನ್ನು ತಗೊಳ್ಳೋದು ಮಾಡಿದ್ರೆ ಯಾವುದೇ ಕಾರಣಕ್ಕೂ ಆ ಆತ್ಮ ಯಾರನ್ನು ಕೂಡ ಬಿಡೋದಿಲ್ಲ. ಇನ್ಫ್ಯಾಕ್ಟ್ ಯಾರು ಮುಟ್ಟಿರ್ತಾರೋ ಅವರನ್ನಂತೂ ಬಿಡೋದೇ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಇನ್ನು ಈಗಂತೂ ಇವರು ಫ್ರೆಶ್ ಅಪ್ ಆಗಿ ಕಂಪ್ಲೀಟ್ಲಿ ಆ ಒಂದು ಥೈಲ್ಯಾಂಡ್ನ ಎಕ್ಸ್ಪ್ಲೋರ್ ಮಾಡ್ತಾ ಇರ್ತಾರೆ. ಇವರಿಗೆ ಇಲ್ಲಿ ಗೋಗೋ ಅಂತೂ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿರ್ತಾನೆ. ಇವ್ರಿಗೆ ಪ್ರತಿಯೊಂದು ಜಾಗನೂ ತೋರಿಸ್ತಾ ಇರ್ತಾರೆ. ಇಲ್ಲಿ ನಾವು ನೋಡ್ಬೋದು, ಜೂಲಿ ಒಬ್ಳು ಫೋಟೋಗ್ರಾಫರ್. ಅವಳಿಗೆ ಫೋಟೋ ತೆಗೆಯೋದು ಅಂದರೆ ತುಂಬಾ ಇಷ್ಟ ಇರುತ್ತೆ. ಇನ್ನು ಜಿಮ್ಗೆ ಜೂಲಿ ಅಂದರೆ ತುಂಬ ಇಷ್ಟ ಇರುತ್ತೆ. ಇನ್ನು ಎಲ್ಲ ಕಡೆನೂ ಎಲ್ಲೆಲ್ಲ ಈ ಗೋಸ್ಟ್ ಹೌಸ್ನ ನೋಡ್ತಾ ಇರ್ತಾರೋ ಜೂಲಿ ತುಂಬಾ ಕ್ಯೂರಿಯಸ್ ಆಗಿರ್ತಾರೆ. ಅವಳು ಎಲ್ಲ ಕಡೆನೂ ಹೋಗಿ ಆ ಗೋಸ್ಟ್ ಹೌಸ್ನೇ ನೋಡ್ತಾ ಇರ್ತಾಳೆ ಮತ್ತು ಆ ಗೋಸ್ಟ್ ಹೌಸ್ ಫೋಟೋಸ್ಗಳನ್ನೇ ತಗೋತಾ ಇರ್ತಾಳೆ. ಇನ್ನು ಇವಾಗ ಒಂದು ರೆಸ್ಟೋರೆಂಟ್ನಲ್ಲಿ ಜಿಮ್ ಜೂಲಿಗೆ ಪ್ರಪೋಸ್ ಮಾಡ್ತಾ ಇದ್ದಾನೆ. ಇನ್ನೇನು ಅವಳು ಕೂಡ ಆಕ್ಸೆಪ್ಟ್ ಮಾಡ್ತಾಳೆ. ಸೊ ಇವರಿಬ್ಬರು ಕೂಡ ಈಗ ತುಂಬಾ ಖುಷಿಯಾಗಿದ್ದಾರೆ. ಅವತ್ತು ರಾತ್ರಿ ಅವರು ಹೋಟೆಲಿಗೆ ಬಂದಾಗ ಇಲ್ಲಿ ಈ ಇಬ್ಬರು ವ್ಯಕ್ತಿಗಳು ಅವ್ರಿಗೆ ಪರಿಚಯ ಆಗ್ತಾರೆ. ಇವನ ಹೆಸರು ಬಿಲ್ ಮತ್ತು ಇವನ ಹೆಸರು ರಾಬರ್ಟ್. ಇವರು UK ಬಂದಿರ್ತಾರೆ. ಆಗಲೇ ಬಂದು ತುಂಬಾ ದಿನ ಆಗಿರುತ್ತೆ. ಸೊ ಇವರಿಬ್ಬರು ಜಿಮ್ ಮತ್ತು ಜೂಲಿನ ಪರಿಚಯ ಮಾಡಿಕೊಂಡು ಹೇಳ್ತಾರೆ, ನಾವಾಗಲೇ ಬಂದು ತುಂಬ ದಿನ ಆಯಿತು, ನಾವಿಲ್ಲಿ ತುಂಬ ಕಡೆ ಹೋಗಿ ಬಂದಿದ್ದೀವಿ, ಇಲ್ಲಿ ಸೂಪರ್ ಆಗಿರೋ ಪ್ಲೇಸ್ಗಳಿದ್ದಾವೆ, ಬನ್ನಿ ಹೋಗಿ ಎಕ್ಸ್ಪ್ಲೋರ್ ಮಾಡೋಣ ಅಂತ ಇವರಿಬ್ಬರನ್ನ ಫ್ರೆಂಡ್ಸ್ ಮಾಡಿಕೊಂಡು ಕರ್ಕೊಂಡು ಹೋಗ್ತಾರೆ. ಇನ್ನು ಥೈಲ್ಯಾಂಡ್ ಅಂತೂ ರಾತ್ರಿ ಹೊತ್ತಿಗೆ ಫೇಮಸ್. ಅಂದರೆ ನೈಟ್ ಕ್ಲಬ್ಸ್ ಆಗಿರ್ಬೋದು, ನೈಟ್ ಲೈಫ್ಗಾಗಿರ್ಬೋದು ತುಂಬಾ ವೆಲ್ ನೋನ್ ಅಲ್ವಾ. ಈಗ ಅವರು ಕೆಲವೊಂದು ಸಿಟೀಸ್ಗಳನ್ನ, ಅಲ್ಲೇ ಒಂದು ಕೆಲವೊಂದು ಕ್ಲಬ್ಸ್ಗಳನ್ನ ವಿಸಿಟ್ ಮಾಡ್ತಾ ಇರ್ತಾರೆ. ಅದೇ ಟೈಮಲ್ಲಿ ಅಲ್ಲೊಂದು ಸ್ಟ್ರಿಪ್ ಕ್ಲಬ್ ಇರುತ್ತೆ. ಇವಾಗ ಅದರೊಳಗಡೆ ರಾಬರ್ಟ್ ಮತ್ತು ಜಿಮ್ ಹೋಗ್ತಾರೆ. ಈ ಕಡೆ ಬಿಲ್ ಮತ್ತು ಜೂಲಿ ಇಬ್ಬರು ಕೂಡ ಆಚೆಗಡೆ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಆ್ಯಕ್ಚುಲಿ ಇಲ್ಲಿ ಬಿಲ್ ಸ್ವಲ್ಪ ಅವಳನ್ನ ಫ್ಲರ್ಟ್ ಮಾಡ್ತಾ ಇರ್ತಾನೆ. ಅದೇ ಟೈಮ್ ತಲೆಗೆ ಒಂದು ಸ್ಕಾರ್ಫ್ ಕಟ್ಟಿದಾಳಲ್ಲ, ಅದನ್ನು ಹೇಗೋ ಮಾಡಿ ಈ ಬಿಲ್ ಬಿಚ್ಚಿಸ್ತಾನೆ ಮತ್ತು ಆ ಸ್ಕಾರ್ಫ್ನ ಯಾರಿಗೂ ಗೊತ್ತಿಲ್ಲದಿರೋ ಥರ ಅವನೇ ಎತ್ತಿಟ್ಕೊತಾನೆ. ಅಷ್ಟರಲ್ಲೇ ಒಳಗಡೆ ಹೋಗಿದ್ದವರಿಬ್ಬರು ಕೂಡ ಬರ್ತಾರೆ. ಈಗ ಅವ್ರು 4 ಜನನೂ ಮತ್ತೆ ಮುಂದೆ ಹೋಗ್ತಾ ಇದ್ದಾರೆ. ಇವಾಗ ಜಿಮ್ ಸಿಕ್ಕಾಪಟ್ಟೆ ಕುಡಿದ್ಬಿಟ್ಟಿದ್ದಾನೆ ಮತ್ತು ಅವನ ಮೇಲೆ ಲಿಪ್ಸ್ಟಿಕ್ ಮಾರ್ಕ್ಗಳು ಕೂಡ ಇದೆ. ಇದನ್ನು ನೋಡಿ ಜೂಲಿಗೆ ಸಿಕ್ಕಾಪಟ್ಟೆ ಸಿಟ್ಟು ಬರುತ್ತೆ. ಅದೇ ಟೈಮಲ್ಲೇ ರಾಬರ್ಟ್ ಹೇಳ್ತಾನೆ, ಇಲ್ಲಿ ಒಂದು ಜಾಗ ಇದೆ, ಸಖತ್ ಜಾಗ, ಅದು ತುಂಬಾ ಅಡ್ವೆಂಚರಸ್ ಆಗಿರುತ್ತೆ, ನೀವು ಅಂದರೆ ನಾವು ಅಲ್ಲಿಗೆ ಹೋಗ್ಬೋದು ಅಂತ. ಜೂಲಿ ಹಿಂದೆ ಮುಂದೆ ಏನು ಕೂಡ ಯೋಚನೆ ಮಾಡಿದೆ, ಸರಿ ಆಯಿತು ಹೋಗೋಣ ಅಂತ ಒಪ್ಕೊಬಿಡ್ತಾಳೆ. ಆದರೆ ಜಿಮ್ ಆ ಒಂದು ಮತ್ತನಲ್ಲೇ ಕೇಳ್ತಾನೆ, ನಾವು ಎಲ್ಲಿಗೆ ಹೋಗ್ತಾಯಿದ್ದೀವಿ, ಹೋಟೆಲ್ಗೆ ಹೋಗ್ತಾಯಿದ್ದೀವಲ್ವಾ ಅಂತ. ಆದರೆ ಅಷ್ಟರಲ್ಲೇ ಅಲ್ಲಿರ್ತಕ್ಕಂಥ ರಾಬರ್ಟ್ ಹೇಳ್ತಾನೆ, ಇಲ್ಲ ಅದಕ್ಕಿಂತ ಒಂದು ಒಳ್ಳೆ ಜಾಗಕ್ಕೆ ಹೋಗ್ತಾ ಇದ್ದೀವಿ, ಡೋಂಟ್ ವರಿ ಅಂತ ಹೇಳ್ತಾನೆ. ಇನ್ನು ನೋಡ್ತಾ ರಾತ್ರಿಯಾಗಿ ಬೆಳಗ್ಗೆ ಆಗೇ ಹೋಗಿರುತ್ತೆ ಮತ್ತು ಇವರಂತೂ ಇವಾಗ ಸಿಟಿ ಬಿಟ್ಟು ತುಂಬಾ ದೂರ ಬಂದ್ಬಿಟ್ಟಿದ್ದಾರೆ. ಯಾವುದೋ ಒಂದು ಕಾಡಿನ ಮಧ್ಯ ಇದ್ದಾರೆ. ರಾಬರ್ಟ್ ಮತ್ತು ಬಿಲ್ ಜೂಲಿನ ಅಲ್ಲೇ ಇರೋಕ್ಕೆ ಕೇಳ್ಬಿಟ್ಟು, ಒಂದು ನಿಮಿಷ ನಾವು ಹೋಗಿ ನೋಡ್ಕೊ ಬರ್ತೀವಿ ಅಂತ ಹೋಗ್ತಾರೆ. ಇವರಿಬ್ರು ಕೂಡ ಸೀದಾ ಈ ಒಂದು ಗೋಸ್ಟ್ ಹೌಸ್ ಹತ್ರ ಬರ್ತಾರೆ.
ಪಾಪ ಇಲ್ಲಿ ಬಿಲ್ಗೆ ಇವ್ರು ಮಾಡ್ತಿರೋದು ಏನೋ ಒಂದು ಇಷ್ಟ ಆಗ್ತಾ ಇರೋದಿಲ್ಲ. ಪಾಪ ಜೂಲಿ ಅವಳು ತುಂಬ ಒಳ್ಳೆಯವಳು, ನಾವು ಇದನ್ನು ಮಾಡಬೇಕಾ ಅಂತ ರಾಬರ್ಟ್ನ ಕೇಳ್ತಾ ಇದ್ದಾನೆ. ಆದರೆ ರಾಬರ್ಟ್ ಹಿಂದೆ ಮುಂದೆ ನೋಡದೆ ಅವಳು ಸ್ಕಾರ್ಫ್ನ ಅರಿತಾನೆ. ಆ ಒಂದು ಬಟ್ಟೆನ ತೆಗೆದು ಈ ಥರದೊಂದು ಗೊಂಬೆಗೆ ಕಟ್ಬಿಟ್ಟು ಅಲ್ಲೇ ಇಟ್ಬಿಡ್ತಾನೆ. ಅದೇ ಟೈಮಲ್ಲಿ ಜಿಮ್ ಎಚ್ಚರ ಆಗ್ಬಿಟ್ಟು ಸಿಕ್ಕಾಪಟ್ಟೆ ಬೈತಾ ಇರ್ತಾನೆ. ನಮ್ಗವ್ರು ಯಾರು ಅಂತಲೇ ಗೊತ್ತಿಲ್ಲ, ನಾವು ಅವ್ರನ್ನ ನಂಬ್ಕೊಂಡು ಈ ಥರದೊಂದು ಕಾಡಿಗೆ ಬರೋಕ್ಕೆ ಹೇಗೆ ಸಾಧ್ಯ? ಜೂಲಿ ನೀನೇನು ಮಾಡ್ತಾ ಇದೆಯಾ? ನಾವು ಹೋಟೆಲ್ಗೆ ಹೋಗಬೇಕಿತ್ತು, ನಾವಿಲ್ಲಿ ಯಾಕಿದ್ದೀವಿ ಅಂತ ಕೂಗಾಡ್ತಾ ಇರ್ತಾನೆ. ಇವರಿಬ್ಬರು ಲಿಟ್ರಲ್ಲಿ ಜಗಳನೇ ಆಡ್ತಾ ಇರ್ತಾರೆ. ಅದೇ ಟೈಮಲ್ಲೇ ರಾಬರ್ಟ್ ಮತ್ತು ಬಿಲ್ ಬಂದು ಬನ್ನಿ ಇವಾಗೆಲ್ಲ ರೆಡಿ ಇದೆ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾನೆ. ಇದೊಂದು ಗೋಸ್ಟ್ ಹೌಸ್ಗಳ ಗ್ರೇವ್ಯಾರ್ಡ್, ಅಂದರೆ ಗೋಸ್ಟ್ ಹೌಸ್ಗಳ ಸಮಾಧಿ ಅಥವಾ ಸ್ಮಶಾನ ಅಂತಲೇ ಹೇಳ್ಬೋದು. ಅಲ್ಲಿ ಸಿಕ್ಕಾಪಟ್ಟೆ ಗೋಸ್ಟ್ ಹೌಸ್ಗಳಿರುತ್ತೆ. ಅಂದರೆ ಇದಂತೂ ತುಂಬ ಹಳೆ ಕಾಲದ ಗೋಸ್ಟ್ ಹೌಸ್ಗಳು. ಇಲ್ಲಿ ಯಾವುದೆಲ್ಲ ಒಂದು ಶಕ್ತಿಶಾಲಿ ಅಥವಾ ತುಂಬಾ ಯಾವುದನ್ನೆಲ್ಲ ಮುಟ್ಟಬಾರ್ದು, ಮುಟ್ಟಿದ್ರೆ ಅದು ನಮ್ಮನ್ನು ಬಿಡೋದಿಲ್ಲ, ಮತ್ತು ಯಾವುದು ಭಯಾನಕವಾಗಿರೋ ಆತ್ಮಗಳನ್ನು ಇಲ್ಲಿ ಬಂಧಿಸಿ ಇಟ್ಟಿರ್ತಾರೆ. ಸೊ ಅಂಥ ಜಾಗಕ್ಕೆ ಇವರೀಗ ಕರ್ಕೊಂಬಂದಿದ್ದಾರೆ. ಈ ಕಡೆ ಜಿಮ್ ಮತ್ತು ಬಿಲ್ ಏನೋ ಮಾತಾಡ್ತಾ ಇರ್ತಾರೆ. ಅಷ್ಟರಲ್ಲೇ ರಾಬರ್ಟ್ ಈ ಒಂದು ಜೂಲಿನ ಕರ್ಕೊಂಡು ಮತ್ತೆ ಅದೇ ಗೋಸ್ಟ್ ಹೌಸ್ ಹತ್ರ ಬರ್ತಾನೆ. ಇನ್ನು ಹೇಗೋ ಮಾಡಿ ಜೂಲಿನ ಆ ಒಂದು ಗೊಂಬೆನ ಮುಟ್ಟೋ ಥರ ಮಾಡ್ತಾನೆ. ಆವಾಗ ಜೂಲಿ ಇದು ನನ್ನ ಸ್ಕಾರ್ಫ್ ಬಟ್ಟೆ ಥರನೇ ಇದೆಯಲ್ಲ ಅಂತ ಆ ಒಂದು ಗೊಂಬೆನ ಮುಟ್ಟೆ ಬಿಡ್ತಾಳೆ. ಈಗ ಈ ಕಡೆ ಬಿಲ್ ಮತ್ತು ರಾಬರ್ಟ್ ಎದ್ನು ಬಿದ್ನು ಅಂತ ಪೂರ್ತಿಯಾಗಿ ಓಡೋಗ್ಬಿಡ್ತಾರೆ. ಜಿಮ್ ಕೂಡ ಇವ್ರನ್ನ ಅಟ್ಟಿಸ್ಕೊಂಡು ಹೋಗ್ತಾನೆ. ಆದರೆ ಇವರು ನಿಂತ್ಕೊಳ್ಳೋದೇ ಇಲ್ಲ. ಆ ಒಂದು ಜೀಪ್ನ ಸ್ಟಾರ್ಟ್ ಮಾಡಿಕೊಂಡು ಹೊರಟೋಗ್ಬಿಡ್ತಾರೆ. ಈಗ ಜಿಮ್ ಮತ್ತು ಜೂಲಿ ಇಬ್ಬರೇನೇನೆ. ಇನ್ನು ಇವಾಗ ಜೂಲಿ ಹಿಂದೆ ಅಂತೂ ಜೋರಾಗಿ ಗಾಳಿ ಬೀಸ್ತಾ ಇದೆ. ನೋಡ್ತಾ ನೋಡ್ತಾ ಅವಳು ಮೇಲ್ ನೋಡಿದ್ರೆ ಅವಳು ನೋಡೋ ದೃಶ್ಯ ಇದು. ಇನ್ನು ಅಷ್ಟರಲ್ಲೇ ಜಿಮ್ ಬಂದು ಜೂಲಿನ ಕರ್ಕೊಂಡು ಅಲ್ಲಿಂದ ಬರ್ತಾ ಇರ್ತಾನೆ. ಇವಾಗ ಡೇ 1 ಅಂದರೆ ಇವರು ಇಲ್ಲಿಗೆ ಬಂದು ಆ ಒಂದು ಗೊಂಬೆನ ಮುಟ್ಟಿದ ಮೊದಲನೇ ದಿನ ಇದು. ಇದೊಂದು ದಟ್ಟವಾದ ಕಾಡಿರುತ್ತೆ, ಎಲ್ಲೂ ಕೂಡ ಸಿಗ್ನಲ್ ಕೂಡ ಸಿಗ್ತಾ ಇರೋದಿಲ್ಲ. ಹಾಗೋ ಹೀಗೋ ಮಾಡಿ ಜೂಲಿನ ಕರ್ಕೊಂಡು ಜಿಮ್ ಸ್ವಲ್ಪ ದೂರ ಬರ್ತಾನೆ. ಅಲ್ಲಿ ನೆಟ್ವರ್ಕ್ ಸಿಗುತ್ತೆ. ಆವಾಗ ಗೋಗೋಗೆ ಫೋನ್ ಮಾಡ್ತಾನೆ. ಗೋಗೋಗೆ ಫೋನ್ ಮಾಡ್ತಾ ಇರೋಂತಹ ಟೈಮ್ನಲ್ಲಿ ಜೂಲಿಗೆ ಏನೇನೋ ವಿಷನ್ ಕಾಣಿಸ್ತಾ ಇರುತ್ತೆ. ಅಲ್ಲಿ ಒಂದು ದೊಡ್ಡ ಆನೆ ಬರ್ತಾ ಇರೋ ಥರ ಎಲ್ಲ ಅವಳು ಕಾಣಿಸ್ತಾ ಇರುತ್ತೆ. ಇವರು ತುಂಬಾ ಕಷ್ಟಪಟ್ಟು ರೋಡ್ವರೆಗೂ ಬರ್ತಾರೆ. ಮತ್ತು ಗೋಗೋನು ಬರ್ತಾನೆ. ಗೋಗೋ ಇವ್ರ ಕಂಡೀಷನ್ನ ನೋಡಿ ಏನಾಯಿತು ಅಂತ ಕೇಳ್ತಾನೆ. ಈ ಕಡೆ ಜಿಮ್ಗಂತೂ ಏನೂ ಅರ್ಥನೇ ಆಗ್ತಾ ಇರೋದಿಲ್ಲ. ಯಾರೋ ಇಬ್ಬರು ನಮ್ಮನ್ನು ಟ್ರಿಕ್ ಮಾಡಿ ಈ ರೀತಿ ಮಾಡಿದ್ರು ಅಂತ ಹೇಳ್ತಾನೆ. ಆವಾಗ ಗೋಗೋ ಈಗ ನಾವು ಮತ್ತೆ ಹೋಟ್ಲ್ಗೆ ಹೋಗೋಕ್ಕಾಗಲ್ಲ, ಇಲ್ಲೇ ಪಕ್ಕದಲ್ಲೇ ನಮ್ಮ ಊರಿದೆ, ಬನ್ನಿ ಫಸ್ಟ್ ನಮ್ಮ ಊರಿಗೆ ಹೋಗೋಣ ಅಂತ ಅವನಲ್ಲಿ ಕರ್ಕೊಂಡು ಹೋಗ್ತಾನೆ. ಜಿಮ್ಗೆ ಏನಾಗ್ತದೆ ಅಂತಲೇ ಅರ್ಥ ಆಗ್ತಾ ಇರೋದಿಲ್ಲ. ಮೊದಲು ಹಾಸ್ಪಿಟಲ್ಗೆ ಹೋಗೋಣ ನಡಿ ಅಂತ ತುಂಬಾ ಕೂಗಾಡ್ತಾ ಇರ್ತಾನೆ. ಆದರೆ ಗೋಗೋ ಈಗ ಇದು ಹಾಸ್ಪಿಟಲ್ಗೆ ಹೋದರೆ ಏನೂ ಕೂಡ ಆಗಲ್ಲ, ನನ್ನ ಮಾತು ಕೇಳಿ ಅಂತ ಈ ಊರಿಗೆ ಕರ್ಕೊಬರ್ತಾರೆ. ಇಲ್ಲಿ ಈ ಒಂದು ಲೇಡೀಸ್ ಜೂಲಿ ಬಾಯಿನ ನೋಡಿದಾಗ ಆ ಬಾಯಿ ಒಳಗಡೆ ಈ ರೀತಿ ನೋಡ್ತಾರೆ. ಮತ್ತು ಇವರೆಲ್ಲ ಕಿರ್ಚೋಕ್ಕೆ ಶುರು ಮಾಡ್ತಾರೆ. ಇವಳಿಗೀಗ ವತಾಬಿ ಅಟ್ಯಾಕ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಆವಾಗ ಅಲ್ಲೇ ಒಂದು ಮಾಂಕ್ ಅಂದರೆ ಒಬ್ಬ ಬುದ್ಧಿಸ್ಟ್ ಪ್ರೀಸ್ಟನ್ನು ಕರೆಸ್ತಾರೆ. ಅದೇ ಟೈಮಲ್ಲಿ ಈ ಕಡೆ ಜಿಮ್ ಗೋಗೋಗೆ ಬೈತಾ ಇದ್ದಾನೆ. ಇಲ್ಲಿ ಏನು ನಡೀತಾ ಇದೆ, ನಾನು ಎಷ್ಟರು ದುಡ್ಡು ಖರ್ಚಾಗಲಿ ನಾನು ಖರ್ಚು ಮಾಡ್ತೀನಿ, ಬಟ್ ಅವಳು ಹುಷಾರಾಗಬೇಕು ಅಂತ ಹೇಳ್ತಾ ಇದ್ದಾನೆ. ಆವಾಗ ಗೋಗೋ ಹೇಳ್ತಾನೆ, ನೀವೇನು ಮಾಡ್ಕೊಂಡಿದ್ದೀರಾ ಗೊತ್ತಾ, ವತಾಬಿ ಆತ್ಮನ ಆಹ್ವಾನ ಮಾಡ್ಕೊಂಡಿದ್ದೀರಾ. ಅಂದರೆ ನೀವೇನು ನಾನು ಒಂದು ಪ್ಲೇಸಲ್ಲಿ ನಿಮ್ಮನ್ನ ಪಿಕಪ್ ಮಾಡಿಕೊಂಡೆ, ಅದೇ ಪ್ಲೇಸಲ್ಲೇ ವತಾಬಿಯ ಗೋಸ್ಟ್ ಹೌಸ್ ಇದೆ. ನಾವು ಯಾರೂ ಕೂಡ ಅಲ್ಲಿಗೆ ಹೋಗೋದಿಲ್ಲ. ಅಪ್ಪಿ ತಪ್ಪಿ ಅಕಸ್ಮಾತ್ ಆ ಗೊಂಬೆನ ಮುಟ್ಟಿದ್ರೆ ವತಾಬಿ ಯಾರನ್ನು ಕೂಡ ಬಿಡೋದಿಲ್ಲ. ಅಂಥದ್ರಲ್ಲಿ ಈಗ ವತಾಬಿ ಜೂಲಿ ಹಿಂದೆ ಬಂದಿದೆ ಅಂತ ಹೇಳ್ತಾನೆ. ಈ ಕಡೆ ಇನ್ನು ರಾತ್ರಿ ಪೂರ್ತಿ ಈ ಒಂದು ಜೂಲಿಯ ಸುತ್ತಲೂ ಕೂಡ ಈ ಹೆಂಗಸರು ಮತ್ತು ಈ ಒಂದು ಪ್ರೀಸ್ಟ್ ಇವರೆಲ್ಲರೂ ಪ್ರೇಯರ್ನ ಹೇಳ್ತಾ ಇರ್ತಾರೆ. ಈ ಕಡೆ ಆಚೆಗಡೆ ಜಿಮ್ ಮತ್ತು ಗೋಗೋ ಮಾತಾಡ್ತಾ ಇರ್ತಾರೆ. ಇವಾಗ ಗೋಗೋ ಆ ವತಾಬಿಯ ಕಥೆನ ಈ ಜಿಮ್ಮಿಗೆ ಹೇಳ್ತಾ ಇದ್ದಾನೆ. ತುಂಬ ವರ್ಷಗಳ ಹಿಂದೆ ಒಂದು ಮಹಿಳೆ ಮದುವೆ ಆಗಿ ಬಂದಿರ್ತಾಳೆ. ಆದರೆ ಅವಳು ಮದುವೆ ಆಗಿ ಸ್ವಲ್ಪ ದಿನಕ್ಕೆ ಅವಳಿಗೊಂದು ವಿಷಯ ಗೊತ್ತಾಗುತ್ತೆ. ಅದೇನೆಂದರೆ ಅವಳ ಗಂಡ ಅವಳ ಮನೆ ಕೆಲಸದವಳ ಹತ್ರ ಅಫೇರ್ ಇಟ್ಕೊಂಡಿದ್ದಾನೆ ಅಂತ. ಇದನ್ನು ಅವಳ ಕೈಲಿ ಸಹಿಸೋಕ್ಕೆ ಆಗೋದಿಲ್ಲ. ಆ ಒಂದು ಮನೆಗೇ ಅವಳು ಬೆಂಕಿ ಹಚ್ಬಿಡ್ತಾಳೆ. ಆದರೆ ವಿಪರ್ಯಾಸ ಏನಪ್ಪ ಅಂದರೆ ಆ ಗಂಡ ಮತ್ತು ಆ ಮನೆ ಕೆಲಸದವರು ಇವರಿಬ್ಬರು ಕೂಡ ಎಸ್ಕೇಪ್ ಆಗ್ತಾರೆ. ಆದರೆ ಅದೇ ಮನೆ ಒಳಗಡೆನೆ ವತಾಬಿ ಸುಟ್ಟೋಗ್ಬಿಡ್ತಾಳೆ. ಸೊ ಅವತ್ತಿಂದನೂ ಅವಳಿಗೆ ಅಂತ ಒಂದು ಗೋಸ್ಟ್ ಹೌಸ್ನ ಮಾಡಿ ಅಲ್ಲಿ ದಿಗ್ಬಂಧನೆ ಮಾಡಿ ಇಟ್ಟಿರ್ತಾರೆ. ಅಪ್ಪಿ ತಪ್ಪಿ ಅದನ್ನು ಯಾರಾದರೂ ಮುಟ್ಟಿದ್ರೆ ಅವಳು ಯಾವುದೇ ಕಾರಣಕ್ಕೂ ಅವ್ರನ್ನ ಬಿಡೋದಿಲ್ಲ. ಇನ್ನು ವತಾಬಿಗಂತೂ ಯಂಗ್ ಹುಡುಗಿರು ಅಂದರೆ ತುಂಬ ಚೆನ್ನಾಗಿರೋ ಹುಡುಗಿರು ಅಂದರೆ ತುಂಬಾ ಹೊಟ್ಟೆ ಕಿಚ್ಚು. ಅವಳು ಯಾವುದೇ ಕಾರಣಕ್ಕೂ ಅವ್ರ ಆತ್ಮನ ಬಿಡೋದಿಲ್ಲ. ಸೊ ಅದಕ್ಕೆ ಈ ಒಂದು ಪ್ರೇಯರ್ನ ಅವರು ಮಾಡಲಿ, ಎಲ್ಲ ಒಳ್ಳೇದಾಗತ್ತೆ ಅಂತ ಜಿಮ್ಗೆ ಹೇಳಿ ಸಮಾಧಾನ ಮಾಡ್ತಾನೆ. ಇನ್ನು ಈ ಕಡೆ ಒಳಗಡೆ ಜೂಲಿ ಸುತ್ತಲೂ ಕೂಡ ಈ ಒಂದು ಸೊಳ್ಳೆ ಪರ್ದದ ರೀತಿ ಇರುತ್ತೆ. ಅದನ್ನು ಹಾಕಿ ಅವಳ ಸುತ್ತಲೂ ಈ ಒಂದು ಪ್ರೇಯರ್ನ ಮಾಡ್ತಾ ಇರ್ತಾರೆ. ನೋಡ್ತಾ ನೋಡ್ತಾ ಆ ಒಂದು ಸೊಳ್ಳೆ ಪರ್ದ ಹೊರಟೆ ಹೋಗುತ್ತೆ. ಮತ್ತು ಅಲ್ಲೇನೇ ಆ ವತಾಬಿ ಆತ್ಮ ಇರುತ್ತೆ. ಅಂದರೆ ಇದೆಲ್ಲನೂ ಕೂಡ ಫಿಸಿಕಲಿ ಇವಳಿಗೆ ಎಕ್ಸ್ಪೀರಿಯೆನ್ಸ್ ಆಗ್ತಾ ಇರೋದಿಲ್ಲ, ಆದರೆ ಅವಳ ಸೋಲ್, ಅವಳ ಆತ್ಮಕ್ಕೆ ಇದು ಎಕ್ಸ್ಪೀರಿಯೆನ್ಸ್ ಆಗ್ತಾ ಇರುತ್ತೆ. ಇನ್ನು ಬೆಳಕಾದಾಗ ಅವಳ ಕೈಗೆ ಕೆಲವೊಂದು ಬ್ರೇಸ್ಲೆಟ್ಸ್ಗಳನ್ನ ಹಾಕಿರ್ತಾರೆ. ಮತ್ತು ಇವಾಗ ಜೂಲಿ ಆರಾಮಾಗಿದ್ದಾಳೆ. ಇವ್ರಿಗೆ ಥ್ಯಾಂಕ್ಸ್ ಹೇಳಿಬಿಟ್ಟು ಅಲ್ಲಿಂದ ಇವರು ಹೊರಡ್ತಾರೆ. ಇವಾಗ ಇನ್ನು ಈ ಇನ್ಸಿಡೆಂಟ್ ಆಗಿ 2ನೇ ದಿನ ಇವತ್ತು. ಗೋಗೋಗೆ ಥ್ಯಾಂಕ್ಸ್ ಹೇಳಿ ಇವರು ರೂಮಿಗೆ ಬರ್ತಾರೆ. ರೂಮಿಗೆ ಬಂದಾಗ ಮೊದಲು ಎಲ್ಲನೂ ಆರಾಮಾಗೇ ಇರುತ್ತೆ. ಆದರೆ
ಈ ಒಂದು ಬ್ರೇಸ್ಲೆಟ್ಸ್ನ ವ್ಯಾಲ್ಯೂ ಇವ್ರಿಗೆ ಗೊತ್ತಿರೋದಿಲ್ಲ. ಆ ಬ್ರೇಸ್ಲೆಟ್ನ ಅಲ್ಲೇನೇನೆ ಜೂಲಿ ತೆಗೆದಿಟ್ಬಿಡ್ತಾಳೆ. ಮತ್ತು ಅವಳು ಫ್ರೆಶ್ ಅಪ್ ಆಗಿ ಈ ಒಂದು ಕ್ಯಾಮ್ರಾನ ನೋಡ್ತಾ ಕುತ್ಕೋತಾಳೆ. ಜಿಮ್ ಆ ಇಬ್ಬರು ಯಾರು ಅಂತ ಫಸ್ಟ್ ನಾನು ಹೋಗಿ ವಿಚಾರಿಸ್ಕೊಂಬರ್ತೀನಿ ಅಂತ ಹೋಗಿರ್ತಾನೆ. ಆ ಕ್ಯಾಮ್ರಾನ ನೋಡ್ತಾ ನೋಡ್ತಾ ಅವಳ ಫೋಟೋನೇ ಯಾರೋ ತೆಗ್ದಿರೋ ಥರ, ಅವಳು ಹಿಂದೆನೇ ಯಾರೋ ಇರೋ ಥರ ಅವಳಿಗೆ ಕಾಣಿಸುತ್ತೆ. ಇದನ್ನು ನೋಡ್ತಾ ನೋಡ್ತಾ ಸಿಕ್ಕಾಪಟ್ಟೆ ಭಯ ಆಗುತ್ತೆ. ಮತ್ತು ಇವಾಗ ಕಂಪ್ಲೀಟ್ ಹೋಟೆಲೇ ಡಾರ್ಕ್ ಆಗೋಗ್ಬಿಟ್ಟಿದೆ, ಎಲ್ಲೂ ಕೂಡ ಲೈಟೇ ಇಲ್ಲ. ಅವಳು ಹುಡುಕ್ತಾ ಯಾರಾದರೂ ಇದ್ದೀರಾ ಹೆಲ್ಪ್ ಮಾಡಿ ಅಂತ ಕಿರ್ಚ್ತಾ ಇರ್ತಾಳೆ. ಅದೇ ಟೈಮಲ್ಲೇ ಅಲ್ಲಿ ಒಂದು ರೂಮಿಂದ ಬೆಳಕು ಬರ್ತಾ ಇರುತ್ತೆ. ಅಲ್ಲಿ ಹೋಗಿ ನೋಡಿದ್ರೆ ಕಂಪ್ಲೀಟ್ಲಿ ಬೆಂಕಿ ಹತ್ಕೊಂಡಿರುತ್ತೆ. ಇದನ್ನು ಎದುರ್ಕೊಂಡು ಅವಳು ಜೋರಾಗಿ ಕಿರ್ಚ್ತಾ ಓಡಿ ಬರ್ತಾ ಇರ್ತಾಳೆ. ಅಲ್ಲಿ ವತಾಬಿ ಆತ್ಮ ಅವಳ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಬರುತ್ತೆ. ಅದು ಅಷ್ಟರಲ್ಲೇನೇನೆ ಅವಳ ಆತ್ಮ ಮತ್ತೆ ಅವಳ ಬಾಡಿಗೆ ವಾಪಸ್ ಬಂದಿದ್ದರಿಂದ ಅವಳಿವಾಗ ರೂಮ್ ಆಚೆಗಡೆ ಇರ್ತಾಳೆ. ಮತ್ತು ಅಲ್ಲಿರ್ತಕ್ಕಂಥ ಸರ್ವೆಂಟ್ಸ್ ಅವಳನ್ನ ಸಮಾಧಾನ ಮಾಡೋಕ್ಕೆ ಹೋದ್ರೂ ಕೂಡ ಜೋರಾಗಿ ಕಿರ್ಚ್ತಾ ಇರ್ತಾಳೆ. ಇನ್ಫ್ಯಾಕ್ಟ್ ಜಿಮ್ಮೆ ಬಂದರೂ ಕೂಡ ಅವಳಿಗೆ ಆಗ್ತಾ ಇರೋದಿಲ್ಲ, ತುಂಬಾ ಕಿರ್ಚ್ತಾ ಇರ್ತಾಳೆ. ಮತ್ತು ಅವಳನ್ನ ಇವಾಗ ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ತಾರೆ. ಹಾಸ್ಪಿಟ್ಲಲ್ಲಿ ಹೋಗ್ತಾ ಇರೋವಾಗಲೂ ಕೂಡ ಸುತ್ತಲೂ ಅವಳಿಗೆ ಯಾವುದೋ ಆತ್ಮಗಳು ಬಂಧನ ಆಗಿರೋ ಥರ ಪೂರ್ತಿ ರಕ್ತವಾಗಿ ಕಾಣಿಸ್ತಾ ಇರುತ್ತೆ. ಇನ್ನು ಜಿಮ್ ಆ ಡಾಕ್ಟರ್ ಹತ್ರ ರಿಕ್ವೆಸ್ಟ್ ಮಾಡ್ಕೊತಾನೆ, ದಯವಿಟ್ಟು ಕಾಪಾಡಿ ಅಂತ. ಆವಾಗ ಡಾಕ್ಟರ್ ಹೇಳ್ತಾರೆ, ತಲೆ ಕೆಡಿಸ್ಕೋಬೇಡಿ, ಇವತ್ತು ಬೆಳಗ್ಗೆ ತಾನೇ ಸೇಮ್ ಕಂಡೀಷನ್ನಲ್ಲೇ ಇದ್ದಂತಹ ಒಬ್ಬಳು ಮಹಿಳೆನ ನಾವು ಡಿಸ್ಚಾರ್ಜ್ ಮಾಡಿ ಕಳಿಸಿದ್ದೀವಿ, ಅದು ಅವರು UK ಇಂದ ಬಂದಿದ್ರು ಅನಿಸುತ್ತೆ ಅಂತ ಹೇಳ್ತಾಳೆ. ಅವಾಗ ಇವನಿಗೆ ರಿಯಲೈಸ್ ಆಗುತ್ತೆ, ಓ ಇವ್ರಿಗೆ ಈ ಹಿಂದೆ ಸಿಕ್ಕಿದ್ರಲ್ಲ ಇಬ್ಬರು ಬಿಲ್ ಮತ್ತು ರಾಬರ್ಟ್, ಅವರು ಕೂಡ UK ಇಂದಾನೇ ಬಂದಿದ್ರು. ಸೊ ಹಾಗಾಗಿ ಇಮಿಡಿಯೇಟಾಗಿ ಅವನು ಆ ಒಂದು ಹೋಟೆಲ್ಗೆ ಹೋಗಿ ವಿಚಾರಿಸ್ತಾನೆ. ಅವಾಗ ಇವನು ಗೊತ್ತಾಗೋದೇನು ಅಂದರೆ, ಬಿಲ್ ಮತ್ತು ರಾಬರ್ಟ್ ಜೊತೆ ಒಂದು ಹುಡುಗಿ ಕೂಡ ಇದ್ಲು, ಅವಳಿಗೇನೋ ಸಮಸ್ಯೆಯಾಗಿ ಹಾಸ್ಪಿಟಲಲ್ಲಿದ್ಲು. ಸೊ ಅದಕ್ಕೆ ಈಗ ಅವರು ಬೆಳಗ್ಗೆನೇ ಇಮಿಡಿಯೇಟಾಗಿ ಚೆಕ್ಔಟ್ ಆಗಿ ಅವರಿಗಾಗಲೇ ಏರ್ಪೋರ್ಟ್ಗೆ ಹೋಗಿರ್ಬೋದು ಅಂತ ಆ ಒಂದು ಹೋಟೆಲ್ ಅವ್ರು ಹೇಳ್ತಾರೆ. ಇನ್ನು ಇವನು ತಡಾನೇ ಮಾಡದೆ ಗೋಗೋ ಜೊತೆ ಏರ್ಪೋರ್ಟಿಗೆ ಬಂದು ಅವ್ರನ್ನ ಕಂಡುಹಿಡಿತಾನೆ. ಆದರೆ ಏನು ಕೂಡ ಯೂಸ್ ಆಗೋದಿಲ್ಲ. ಆ ರೋಬರ್ಟ್ ಅಂತೂ ಇವನಿಗೆ ಸಿಕ್ಕಾಪಟ್ಟೆ ಹೊಡೆದ್ಬಿಡ್ತಾನೆ. ಆದರೆ ಹೋಗ್ತಾ ಹೋಗ್ತಾ ಬಿಲ್ ಒಂದು ವಿಸಿಟಿಂಗ್ ಕಾರ್ಡ್ನ ಕೊಟ್ಬಿಟ್ಟು, ಇವನ ಹೆಸರು ರೆಕಾನ್ ಅಂತ, ಇವನ ಹತ್ರ ಹೋಗು, ನಿನಗೊಂದು ಹೆಲ್ಪ್ ಮಾಡ್ತಾನೆ. ಈ ಒಂದು ಸ್ಪೆಲ್ ಏನು ನಿನ್ನ ಒಂದು ಗರ್ಲ್ ಫ್ರೆಂಡ್ಗೆ ಆಗಿದೆ, ಅದು ನನ್ನ ಗರ್ಲ್ ಫ್ರೆಂಡ್ಗಾಗಿತ್ತು, ಅದನ್ನ ಈಗ ನಾವು ಟ್ರಾನ್ಸ್ಫರ್ ಮಾಡಿದ್ದೀವಿ, ನಿನಗೆ ಹೆಲ್ಪ್ ಇವ್ರು ಮಾಡ್ತಾರೆ ಅಂತ ಹೇಳಿ ಅವನು ಕೂಡ ಅಲ್ಲಿಂದ ಹೊರಟೋಗ್ತಾನೆ. ಮತ್ತು ಆದಷ್ಟು ಬೇಗ 36 ಅವರ್ಸ್ ಒಳಗಡೆನೇ ಸರಿ ಮಾಡ್ಕೊಳ್ಳಿ ಅಂತ ಹೇಳಿ ಹೋಗ್ತಾನೆ. ಇನ್ನು ತಡ ಮಾಡದೆ ಗೋಗೋನ ಜೊತೆ ಆ ಒಂದು ಅಡ್ರೆಸ್ಗೆ ಬರ್ತಾರೆ. ಇಲ್ಲಂತೂ ತುಂಬಾ ಎಲ್ಲನೂ ಸೀಕ್ರೆಟಿವ್ ಆಗಿರುತ್ತೆ. ಇಲ್ಲಿ ಒಬ್ಬ ಬಾಡಿ ಗಾರ್ಡ್ ಇವರ ಬಿಲ್ ಅನ್ನೋ ಹೆಸರನ್ನ ಕೇಳಿ ಆ ಒಂದು ವಿಸಿಟಿಂಗ್ ಕಾರ್ಡ್ನ ನೋಡಿನೇ ಒಳಗಡೆ ಬಿಡ್ತಾನೆ. ಇವನ ಹತ್ರ ಗನ್ ಕೂಡ ಇದೆ. ಇನ್ನು ಈ ಒಂದು ಜಾಗ ತುಂಬಾ ಕೆಟ್ಟದಾಗಿರುತ್ತೆ, ಅಂದರೆ ಎಲ್ಲ ಸ್ಮಗ್ಲಿಂಗ್ ಮತ್ತು ಎಲ್ಲ ಕೆಟ್ಟ ವಿಚಾರಗಳು ನಡೆಯುವಂಥ ಜಾಗ ಆಗಿರುತ್ತೆ. ಅಲ್ಲಿ ಈ ರೆಕಾನ್ ಇರ್ತಾನೆ. ರೆಕಾನ್ ಹತ್ರ ಬಂದು ಕೇಳಿದಾಗ ರೆಕಾನ್ ಹೇಳ್ತಾನೆ, ನೋಡು, ನಿನಗಿರೋದು ಒಂದೇ ದಾರಿ, ಈ ಒಂದು ಸ್ಪೆಲ್ ಏನು ನಿನ್ನ ಗರ್ಲ್ ಫ್ರೆಂಡ್ಗೆ ಆಗಿಬಿಟ್ಟಿದೆ ಅದನ್ನು ನೀನು ಬೇರೆಯವ್ರಿಗೆ ಟ್ರಾನ್ಸ್ಫರ್ ಮಾಡಬೇಕು. ಆವಾಗ ಮಾತ್ರನೇ ನಿನ್ನ ಗರ್ಲ್ ಫ್ರೆಂಡ್ ಉಳಿಯೋಕ್ಕೆ ಸಾಧ್ಯ. ಅದು ಕೂಡ ನೀನು ವಿತಿನ್ 36 ಅವರ್ಸ್ ಒಳಗಡೆ ಮಾಡಬೇಕು. ಈಗ ಆಲ್ರೆಡಿ ಒಂದಿನ ಆಗೋಗ್ಬಿಟ್ಟಿದೆ, 1.5 ದಿನಕ್ಕೆ ಬಂದಿದೆ, ಇನ್ನು ನೀನು ತಡ ಮಾಡೋ ಹಾಗೆ ಇಲ್ಲ, ಹೋಗು ಹುಡುಗಿನ ಹುಡ್ಕು ಅಂತ ಹೇಳ್ತಾನೆ. ಅದೇ ಟೈಮಲ್ಲಿ ಈ ಕಡೆ ಜೂಲಿ ಮಲಗಿರ್ತಾಳೆ. ಮಲಗಿರುವಾಗ ಅಲ್ಲಿ ಯಾವುದೋ ಒಂದು ಆತ್ಮ ಇರೋ ಥರ ಅವಳಿಗೆ ಅನಿಸುತ್ತೆ. ಯಾರೋ ಜೋರಾಗಿ ಡೋರನ್ನು ಓಪನ್ ಮಾಡ್ತಾ ಇರ್ತಾರೆ, ಆದರೆ ಆ ಡೋರ್ ಓಪನ್ ಆಗ್ತಾ ಇರೋದಿಲ್ಲ. ಈ ಕಡೆ ಜೂಲಿನ ಪೂರ್ತಿಯಾಗಿ ಕಟ್ಟಾಕಿರ್ತಾರೆ, ಯಾಕೆಂದರೆ ಅವಳು ಆ ರೀತಿ ಬಿಹೇವ್ ಮಾಡ್ತಾ ಇರ್ತಾಳೆ. ಇನ್ನು ನೋಡ್ತಾ ನೋಡ್ತಾ ಆ ಒಂದು ಆತ್ಮದ ಕೂದಲು ಆ ಒಂದು ಬಾಕ್ಲು ಕೆಳಗಡೆಯಿಂದ ಬರುತ್ತೆ. ನೋಡ್ತಾ ನೋಡ್ತಾ ಅದು ಬೆಳೀತಾ ಹೋಗುತ್ತೆ. ಮತ್ತು ಕಂಪ್ಲೀಟ್ಲಿ ಆ ಒಂದು ಆತ್ಮ ಒಳಗಡೆ ಬಂದು ಇವಳ ಮೇಲೆ ಅಟ್ಯಾಕೇ ಮಾಡಿಬಿಡುತ್ತೆ. ಮತ್ತು ಅವಳ ಒಂದು ನಾಲ್ಗೆನ ಅದು ಎಳ್ಕೊಳಕ್ಕೆ ಬರುತ್ತೆ. ಅಷ್ಟರಲ್ಲೇ ಅಲ್ಲಿಗೆ ಜಿಮ್ ಬರ್ತಾನೆ. ಮತ್ತು ಎಲ್ಲ ನರ್ಸ್ಗಳು ಬಂದು ಅವಳಿಗೆ ಒಂದು ಸೆಡೇಟಿವ್ ಇಂಜೆಕ್ಷನ್ನ ಕೊಡ್ತಾರೆ. ಇದನ್ನೆಲ್ಲ ನೋಡಿ ಬೇರೆ ದಾರಿ ಇಲ್ಲದೆ ಯಾವುದಾದ್ರೂ ಒಂದು ಹುಡುಗಿನ ಹುಡುಕ್ಲೇಬೇಕು ಅಂತ ಈ ಫಾರಿನ್ ಕಪಲ್ ಹತ್ರ ಬರ್ತಾನೆ. ಫ್ರೆಂಡ್ ಮಾಡ್ಕೋತಾನೆ. ಅವಳ ಸ್ಕಾರ್ಫ್ನ ಕೂಡ ತೆಗೆದಿಟ್ಕೊತಾನೆ. ಇನ್ನೇನು ಅವ್ರನ್ನ ಆ ಜಾಗಕ್ಕೆ ಕರ್ಕೊಂಡೋಗಿ ಆ ಒಂದು ಸ್ಪೆಲ್ನ ಇವರಿಗೆ ಟ್ರಾನ್ಸ್ಫರ್ ಮಾಡಬೇಕು ಅಂದ್ಕೊಳ್ಳೋಷ್ಟರಲ್ಲಿ ಅವನಿಗೆ ರಿಯಲೈಸ್ ಆಗುತ್ತೆ, ಅವ್ನು ಮಾಡ್ತಾ ಇರೋದು ತಪ್ಪು, ಇದು ನನ್ನ ಕೈಲಾಗಲ್ಲ ಅಂತ ಹೇಳಿ ಅವರಿಬ್ರಿಗೂ ಹುಷಾರಾಗಿರಿ ಅಂತ ಹೇಳಿಬಿಟ್ಟು ಗೋಗೋನ ಜೊತೆ ಮತ್ತೆ ಹಾಸ್ಪಿಟ್ಲಿಗೆ ಬಂದು ಯಾರಿಗೂ ಗೊತ್ತಿಲ್ಲದಿರೋ ಥರ ಆ ಸೆಡೇಟಿವ್ ಇಂಜೆಕ್ಷನ್ಸ್ಗಳನ್ನ ಮಾತ್ರ ತಗೊಂಡು ಜೂಲಿನೂ ಕೂಡ ಎತ್ಕೊಂಡು ಇವರು ಇವಾಗ ಇಲ್ಲಿಂದ ಹೊರಡ್ತಾರೆ. ಮತ್ತು ಈ ಒಂದು ಬಾಡಿ ಗಾರ್ಡ್ನ ಗನ್ ಏನಿರುತ್ತೆ ಆ ಗನ್ನನ್ನು ಹೇಗೋ ಮಾಡಿ ಜಿಮ್ ಕಿತ್ಕೊಂಡು ಆ ಬಾಡಿ ಗಾರ್ಡ್ನ ಹೊಡೆದು ರೆಕಾನ್ಗೆ ಎದುರಿಸ್ಬಿಟ್ಟು ಕೇಳ್ತಾನೆ, ನೋಡು, ಬೇರೆ ಏನಾದ್ರು ದಾರಿ ಇರಲೇಬೇಕು, ಇದ್ದೇ ಇರುತ್ತೆ, ಈಗ ಮರ್ಯಾದಿಂದ ನನಗದನ್ನು ತೋರಿಸು, ನನಗೆ ಹೇಳು ಅಂತ ಅವನು ಕೂಡ ಕಾರಲ್ಲಿ ಹತ್ತಿಸ್ಕೊಂಡು ಎಲ್ಲೋ ಹೋಗ್ತಾ ಇದ್ದಾರೆ. ಈಗಂತೂ ಇದು 3ನೇ ದಿನ. ಇನ್ನು ಕಾರಲ್ಲಿ ಹೋಗ್ಬೇಕಾದ್ರೆ ರೆಕಾನ್ ಎಲ್ಲಿಗೆ ಹೋಗಬೇಕು ಅಂತ ಹೇಳ್ತಾ ಇರ್ತಾನೆ. ಅಲ್ಲೇನೇ ಗೋಗೋ ಕೂಡ ಡ್ರೈವ್ ಮಾಡ್ತಾ ಇರ್ತಾನೆ. ಇನ್ನು ಜೂಲಿ ಎಚ್ಚರಿಕೆ ಆದವಳಂತೂ ಸಿಕ್ಕಾಪಟ್ಟೆ ವಿಯರ್ಡಾಗಿ ಆಡ್ತಾ ಇರ್ತಾಳೆ. ರೋಡ್ ಬ್ಲಾಕ್ ಆಗಿರುತ್ತೆ, ಯಾವುದೋ ಒಂದು ಆಕ್ಸಿಡೆಂಟ್ ಆಗಿರುತ್ತೆ. ನೋಡ್ತಾ ನೋಡ್ತಾ ಜೂಲಿ ಕಣ್ಣಿಗೆ ಅಲ್ಲಿ ಯಾವುದೋ ಒಂದು ಬಾಡಿ ಎದ್ದೇಳ್ತಾ ಇರೋ ಥರ ಅನಿಸುತ್ತೆ. ಇನ್ನು ಟಕ್ 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 ಅಂತ ಸೌಂಡ್ ಆಗ್ತಿರುತ್ತೆ. ಅಂದರೆ ಆ ಒಂದು ಆತ್ಮ ಆ ಕಿಟಕಿ ಪಕ್ಕನೇ ಇರುತ್ತೆ. ಇದನ್ನು ನೋಡಿ ಇವಳು
ಆ ಒಂದು ಡೋರಿಂದ ಆಚೆಗಡೆ ಓಡೋಕೆ ಶುರು ಮಾಡ್ತಾಳೆ ಮತ್ತು ಯಾವುದೋ ಒಂದು ಜಾಗದಲ್ಲಿ ನಿಂತ್ಕೋತಾಳೆ. ಅಲ್ಲಿ ಮತ್ತೆ ಆ ವತಾಬಿ ಆತ್ಮ ಬರುತ್ತೆ. ಇನ್ನೇನು ಈ ಸರಿ ಅವಳು ನಾಲ್ಗೆನ ಎಳ್ಕೊಳ್ತು ಅನ್ನೋ ಅಷ್ಟರಲ್ಲಿ ತಿರ್ಗಾ ಇವರೆಲ್ಲ ಬಂದುಬಿಡ್ತಾರೆ. ಮತ್ತು ಅಲ್ಲೇ ಬೆಂಕಿ ಹತ್ಕೊಂಡು ಅವಳು ಜೋರಾಗಿ ಕೆಳಗಡೆ ಬಿದ್ದೋಗ್ಬಿಡ್ತಾಳೆ. ಆವಾಗ ಈ ಒಂದು ರೆಕಾನ್ ಹೇಳ್ತಾನೆ, ಯಾವುದೇ ಕಾರಣಕ್ಕೂ ವತಾಬಿ ಇವಳು ನಾಲ್ಗೆನ ಎಳ್ಕೊಬಾರ್ದು, ಎಳ್ಕೊಂಡ್ರೆ ಮುಗ್ದೇ ಹೋಯ್ತು ಎಲ್ಲನೂ. ಸೊ ಹಾಗಾಗಿ ನಾವಿನ್ನು ಲೇಟ್ ಮಾಡೋ ಆಗಿಲ್ಲ, ಬನ್ನಿ ಹೋಗೋಣ ಅಂತ ಈ ರೀತಿ ಬೋಟಲ್ಲೀಗ ಓಡ್ತಾರೆ. ಮಧ್ಯದಲ್ಲಿ ಆ ಬೋಟ್ ಕೂಡ ನಿಂತೋಗ್ಬಿಡುತ್ತೆ. ಇನ್ನು ರೆಕಾನ್ ತುಂಬಾ ಅರ್ಜೆಂಟ್ ಮಾಡ್ತಾ ಇರ್ತಾನೆ. ಈ ಒಂದು ನದಿ ಏನಿದೆ, ಈ ನದಿಲಿ ಎಲ್ಲ ಬ್ಯಾಡ್ ಸ್ಪಿರಿಟ್ಸ್ ಇರುತ್ತೆ, ನಾವಿಲ್ಲಿ ಇರೋ ಹಾಗಿಲ್ಲ, ಆದಷ್ಟು ಬೇಗ ನಾವು ಹೋಗಬೇಕು ಅಂತ ಹೇಳ್ತಾರೋ ಅಷ್ಟರಲ್ಲೇ ಮತ್ತೆ ವತಾಬಿ ಆತ್ಮ ಬರುತ್ತೆ. ಇನ್ನು ಇಲ್ಲಿ ಫಿಸಿಕಲಿ ಈ ವತಾಬಿ ಆತ್ಮ ಇವಳನ್ನು ಏನೂ ಮಾಡ್ತಾ ಇಲ್ಲ, ಆದರೆ ಅವಳ ಸೋಲ್, ಅವಳ ಆತ್ಮನ ಎಳ್ಕೊಳ್ಳೋಕ್ಕೆ ನೋಡ್ತಾ ಇದೆ. ಅಷ್ಟರಲ್ಲೇ ಬೋಟ್ ಸ್ಟಾರ್ಟ್ ಆಗುತ್ತೆ ಮತ್ತು ಅವರಿವಾಗ ಆ ಒಂದು ಜಾಗಕ್ಕೆ ತಲುಪ್ತಾರೆ. ಇಲ್ಲಿ 3 ಜನ ಮಾಂತ್ರಿಕರಿರ್ತಾರೆ. ಅದರಲ್ಲಿ ಈ ಲೇಡಿ ತುಂಬಾ ಇಂಪಾರ್ಟೆಂಟ್. ಇನ್ನು ಇವ್ರು ಬರ್ತಿದ್ದ ಹಾಗೇನೆ ಇಲ್ಲಿ ಇವರಿಗೆ ಕೆಲವೊಂದು ಕ್ವಶನ್ಸ್ನ ಕೇಳ್ತಾರೆ. ಅಂದರೆ ಈ ಒಂದು ಲೇಡಿ ಹೇಳ್ತಾಳೆ, ನಿಮ್ಮಿಬ್ಬರಿಗೆ, ಅದರಲ್ಲೂ ನಿನಗೆ ಏನು ತುಂಬ ಇಂಪಾರ್ಟೆಂಟೋ ನೀನು ಅದನ್ನು ಕೊಡಬೇಕು, ಕೊಟ್ಟರೆ ವತಾಬಿ ಬಿಟ್ಟೋಗೋ ಥರ ನಾನು ಮಾಡ್ಬೋದು ಅಂತ ಹೇಳ್ತಾಳೆ. ಆವಾಗ ಇವನು ಪ್ರಪೋಸ್ ಮಾಡಿದಾಗ ಒಂದು ರಿಂಗ್ ಹಾಕಿದ್ದ ಅಲ್ವಾ ಅವಳಿಗೆ, ಅದನ್ನೇ ಬಿಚ್ಬಿಟ್ಟು ಕೊಡ್ತಾನೆ. ಇದು ನಮ್ಮಿಬ್ರಿಗೂ ಕೂಡ ತುಂಬಾ ಇಂಪಾರ್ಟೆಂಟ್ ಅಂತ. ಆದರೆ ಆ ಒಂದು ಅಜ್ಜಿ ಜೋರಾಗಿ ನಗ್ತಾಳೆ, ನಾನು ಕೇಳಿದ್ದು ಇದಲ್ಲ ಅಂತ. ಆ ಒಂದು ಥಾಯ್ನ ಭಾಷೆಯಲ್ಲಿ ಗೋಗೋಗೆ ಹೇಳ್ತಾಳೆ. ಆವಾಗ ಗೋಗೋ ಹೇಳ್ತಾನೆ, ಅವ್ರು ಕೇಳ್ತಾ ಇರೋದು ನಿನ್ನ ಬ್ಲಡ್, ಅಂದರೆ ನಿನ್ನ ಒಂದು ಫಿಂಗರ್ನ ಕಟ್ ಮಾಡಿ ನೀನು ಕೊಡಬೇಕು ಅಂತ. ಆವಾಗ ಇವನಿಗಂತೂ ಭಯ ಆಗಿ ಬೇಡ್ಕೋತಾನೆ, ದಯವಿಟ್ಟು ನನ್ನ ಕೈಲದೆಲ್ಲ ಆಗಲ್ಲ, ನಾವು ತುಂಬ ದೂರದಿಂದ ಬಂದಿದ್ದೀವಿ, ಇಲ್ಲ ಅನ್ಬೇಡಿ, ಹೇಗಾದರೂ ಮಾಡಿ ನಮ್ಮನ್ನ ಕಾಪಾಡಿ ಅಂತ ಕೇಳ್ಕೊತಾನೆ. ಆವಾಗ ಆ ಒಂದು ಸ್ಪೆಲ್ಗಳನ್ನ ಸ್ಟಾರ್ಟ್ ಮಾಡ್ತಾರೆ. ಆ ಒಂದು ಮಂತ್ರಗಳನ್ನ ಹೇಳ್ತಾನೇ ಅಲ್ಲಿ ವತಾಬಿ ಆತ್ಮ ಬರುತ್ತೆ. ಮತ್ತು ಜೂಲಿ ಅಂತೂ ಸಿಕ್ಕಾಪಟ್ಟೆ ಪೊಸೆಸ್ ಆಗಿಬಿಟ್ಟಿರ್ತಾಳೆ. ಮತ್ತು ಗೋಸ್ಟ್ ಹೌಸ್ನಲ್ಲಿ ಬಂಧನ ಆಗಿದ್ದಂತಹ ವತಾಬಿ ಆತ್ಮ ಇವಾಗ ಇವಳಿಂದ ಏನು ಬಿದ್ದಿದೆ ಅಲ್ವಾ, ಅದಿವಾಗ ಕಂಪ್ಲೀಟ್ಲಿ ಆ ಒಂದು ಜಾಗಕ್ಕೆ ಬಂದುಬಿಟ್ಟಿದೆ. ಬಂದು ಎಲ್ಲರ ಮೇಲೂ ಕೂಡ ಅಟ್ಯಾಕ್ನ ಮಾಡ್ತಾಯಿದೆ. ಇನ್ಫ್ಯಾಕ್ಟ್ ಜಿಮ್ನ ಮೇಲೂ ಕೂಡ ಅಟ್ಯಾಕ್ ಮಾಡ್ತಾ ಇದೆ. ಆದರೆ ಅಷ್ಟರಲ್ಲೇ ಇವನಿಗೆ ನೆನಪಾಗುತ್ತೆ, ನಾನು ಫಿಂಗರ್ನ ಕಟ್ ಮಾಡಲೇಬೇಕು ಅಂತ. ಆವಾಗ ಗೋಗೋ ಜೋರಾಗಿ ಈ ಒಂದು ಜಿಮ್ನ ಕಡೆಗೆ ಆ ಒಂದು ಕತ್ತಿನ ಎಸಿತಾನೆ. ಆವಾಗ ಫಿಂಗರ್ನ ಇವನು ಕಟ್ ಮಾಡೇ ಬಿಡ್ತಾನೆ. ಆವಾಗ ಈ ವತಾಬಿ ಆತ್ಮ ಎದುರುಕೊಂಡು ಓಡೋಗ್ತಾ ಇರುತ್ತೆ. ಅಷ್ಟರಲ್ಲೇ ಈ ಒಂದು ಅಜ್ಜಿ ಅದನ್ನು ಬಂಧನ ಮಾಡಿಬಿಡ್ತಾಳೆ. ಅದೇ ಟೈಮ್ಗೆ ಬೆಳಕು ಕೂಡ ಆಗುತ್ತೆ. ಅಂದರೆ ಸೂರ್ಯೋದಯ ಆಗೋದ್ರೊಳಗಡೆನೇ ಇಷ್ಟೆಲ್ಲ ಆಗಬೇಕಿರುತ್ತೆ. ಕರೆಕ್ಟ್ ಟೈಮಲ್ಲೇ ಇದು ಮುಗಿಯುತ್ತೆ. ಇನ್ನು ರೆಕಾನ್ ಕೂಡ ಸದ್ಯ ಎಲ್ಲ ಮುಗೀತಲ್ಲ, ಇನ್ನು ನೀವು ಹೊರಟ್ಬಿಡ್ತೀರಾ, ಥೈಲ್ಯಾಂಡಲ್ಲಿ ಇನ್ನೂ ಒಳ್ಳೊಳ್ಳೆ ಪ್ಲೇಸ್ ಇದೆ, ಬನ್ನಿ ಹೋಗಿ ಎಕ್ಸ್ಪ್ಲೋರ್ ಮಾಡೋಣ ಅಂತ ಇವ್ರನ್ನ ರೇಗಿಸ್ತಾ ಇರ್ತಾನೆ. ಇನ್ನು ಇವಾಗ ಜಿಮ್ ಮತ್ತು ಜೂಲಿ ಇಬ್ಬರು ಖುಷಿಯಾಗಿದ್ದಾರೆ, ಏನೂ ಕೂಡ ಸಮಸ್ಯೆ ಇಲ್ಲ. ಇನ್ನು ಗೋಗೋಗಂತೂ ಸಿಕ್ಕಾಪಟ್ಟೆ ಥ್ಯಾಂಕ್ಸ್ ಹೇಳಿ ಅವ್ನ ಕೈ ತುಂಬ ದುಡ್ಡು ಕೊಡ್ತಿದ್ದಾರೆ. ಮತ್ತು ಆ ಒಂದು ಏರ್ಪೋರ್ಟಿಂದ ಇವರು ಓಡ್ತಿದ್ದಾಗೇನೆ ಗೋಗೋಗೆ ಇನ್ನೊಬ್ಬರು ಟೂರಿಸ್ಟ್ ಸಿಗ್ತಾರೆ. ಅವ್ರನ್ನ ಕರ್ಕೊಂಡು ಮತ್ತೆ ಅವನು ಸಿಟಿ ಪೂರ್ತಿ ತೋರಿಸ್ತಾ ಇರ್ತಾನೆ. ಆವಾಗ ಮತ್ತೆ ಆ ಕಪಲ್ ಈ ಒಂದು ಗೋಸ್ಟ್ ಹೌಸ್ನ ನೋಡಿ, ನನಗೆ ಈ ಗೋಸ್ಟ್ ಹೌಸ್ ತುಂಬಾ ಇಷ್ಟ ಆಗ್ತಿದೆ, ನಾನು ತೊಗೊಂಡ್ಲಾ ಇದನ್ನು ಪ್ಲೀಸ್ ಅಂತ ಕೇಳ್ತಾ ಇದ್ದಾಳೆ. ಅವಾಗ ನಾವು ನೋಡ್ಬೋದು ಪ್ರತಿಯೊಂದು ಗೋಸ್ಟ್ ಹೌಸ್ನ ಒಳಗಡೆ ಕೂಡ ಒಂದು ಗೋಸ್ಟ್ ಇದೆ ಅನ್ನೋದು. ಈ ಕತೆ ನಿಮ್ಗೆ ಇಷ್ಟ ಆಯಿತಾ? ನನ್ನ ಎಕ್ಸ್ಪ್ಲನೇಷನ್ ನಿಮ್ಗೆ ಇಷ್ಟ ಆಯಿತಾ? ದಯವಿಟ್ಟು ಇದನ್ನೆಲ್ಲ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನನ್ನ ವೀಡಿಯೋಗೆ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನೆಕ್ಸ್ಟ್ ನಾನು ಯಾವ ಮೂವಿನ ಎಕ್ಸ್ಪ್ಲೇನ್ ಮಾಡಬೇಕು, ಯಾವ ಥರ ಮೂವೀಸ್ನ ಎಕ್ಸ್ಪ್ಲೇನ್ ಮಾಡಬೇಕು, ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.